Welcome to Gen Z Mahabharata episode 7. ಲೆಟ್ಸ್ ಗೋ. First question. ಮಹಾಭಾರತದ ಇನ್ನೊಂದು ಹೆಸರೇನು? ಮಹಾಭಾರತಕ್ಕೆ 2-3 ಹೆಸರಿದೆ ಅಂತ ಹೇಳ್ತಾರೆ. ಅದರಲ್ಲಿ ಮೂಲ ಹೆಸರು ಬಂದ್ಬಿಟ್ಟು ಜಯ ಅಂತ ಕರೀತಾರೆ. ಕರೆಕ್ಟ್ ಆನ್ಸರ್. ಮಹಾಭಾರತಕ್ಕೆ ತುಂಬಾನೇ ಹೆಸರುಗಳಿದೆ ಅಂತ ಹೇಳ್ತಾರೆ. ಜಯ ಅಂತ ಕರೀತಾರೆ, ಅದಾದಮೇಲೆ ಭಾರತ ಅಂತ ಕರೀತಾರೆ. ಈ ಭಾರತದಲ್ಲಿ 24,000 ಶ್ಲೋಕಗಳಿತ್ತು ಅಂತ ಹೇಳ್ತಾರೆ. ಮತ್ತೆ ಕೆಲವು ಶ್ಲೋಕಗಳನ್ನ ಅದಕ್ಕೆ ಜಾಯಿನ್ ಮಾಡ್ತಾರೆ. ಟೋಟಲ್ 1,00,000 ಶ್ಲೋಕ ಆಗುತ್ತೆ. ಅದನ್ನು ಮಹಾಭಾರತ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶ್ಚನ್. ವೇದವ್ಯಾಸರಿಗೆ ಇನ್ನೂ ಒಂದು ಹೆಸರಿದೆ, ಏನು? ದೈವ ಗೊತ್ತಿಲ್ಲ. ಕೃಷ್ಣ ದ್ವೈಪಾಯನ ಅಂತ ಕರೀತಾರೆ. ಕೃಷ್ಣ ದ್ವೈಪಾಯನ ಅಂದರೆ ಕೃಷ್ಣ ಅಂದರೆ ಕಪ್ಪುಗಿರೋನ ಕೃಷ್ಣ ಅಂತ ಕರೀತಾರೆ. ಹಾಗೆ ದ್ವೈಪಾಯನ ಅಂದರೆ ಐಲ್ಯಾಂಡ್ನಲ್ಲಿ ಹುಟ್ಟಿರೋರು ಅಂತ. ಹಾಗಾಗಿ ವೇದವ್ಯಾಸರಿಗೆ ಕೃಷ್ಣ ದ್ವೈಪಾಯನ ಅಂತ ಕರೀತಾರೆ. ಈಗ ಮುಂದಿನ ಕ್ವಶನ್ ಕೃತಿಕಾ ಕೇಳ್ತಾಳೆ. ಯುದ್ಧದಲ್ಲಿ ಶಕುನಿಯನ್ನು ಸಾಯಿಸಿದ ಪಾಂಡವ ಯಾರು? ಶಕುನಿಯನ್ನು ಕೊಂದ ಪಾಂಡವ ಸಹದೇವ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಮಹಾಭಾರತದಲ್ಲಿ ಧರ್ಮಪುತ್ರ ಅಂತ ಯಾರನ್ನು ಕರೀತಾರೆ? ಧರ್ಮಪುತ್ರ ಯುಧಿಷ್ಠಿರ. ಏನಕ್ಕೆ? ಫಸ್ಟ್ ಹುಟ್ಟಿರ್ತಾರೆ ಅಂತ. ಆನ್ಸರ್ ಕರೆಕ್ಟು. ಬಟ್ ಧರ್ಮಪುತ್ರ ಅಂತ ಯಾಕೆ ಕರೀತಾರೆ ಅಂದರೆ ಅವನು ಧರ್ಮವನ್ನು ಬಿಟ್ಟು ಹೋಗೋದೇ ಇಲ್ಲ ಯುಧಿಷ್ಠಿರ. ಹಾಗಾಗಿ ಧರ್ಮಪುತ್ರ ಅಂತ ಕರೀತಾರೆ. ಎಷ್ಟೇ ಆಗಲಿ ಅವನು ಯಮಧರ್ಮರಾಜನ ಮಗ ಆಗಿರ್ತಾನೆ. ಹಾಗಾಗಿ ಅವನು ಯಾವಾಗಲೂ ಧರ್ಮದಿಂದನೇ ಇರ್ತಾನೆ. ಹಾಗಾಗಿ ಅವನನ್ನು ಧರ್ಮಪುತ್ರ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಕೃತಿಕಾ ಕೇಳ್ತಾಳೆ. ದ್ರೋಣಾಚಾರ್ಯರ ಮಗನ ಹೆಸರೇನು? ಇದು ಈಸಿ ಕ್ವಶನ್ನೇ. ದ್ರೋಣಾಚಾರ್ಯರ ಮಗನ ಹೆಸರು ಅಶ್ವತ್ಥಾಮ. ಕರೆಕ್ಟ್ ಆನ್ಸರ್. ಇದರಲ್ಲಿ ನೀವು ಎಷ್ಟು ಕ್ವಶನ್ನ ಆನ್ಸರ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ.